ಅಕ್ರಮ ಚಿನ್ನ ಸಾಗಾಟದಲ್ಲಿ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದೊಂದು ವಿಚಾರಗಳು ಬಟಬಯಲಾಗ್ತಾ ಇದ್ದು 4 ಅಧಿಕಾರಿಗಳಿಗೆ ಸಿಬಿಐ ನೋಟಿಸ್ ಅನ್ನು ಕೂಡ ನೀಡಿದೆ. ಶಿಷ್ಟಾಚಾರ ಉಲ್ಲಂಘನೆ ಆರೋಪವನ್ನ ಅಧಿಕಾರಿಗಳು ಎದುರಿಸ್ತಾ ಇದ್ದು ತನಿಖಾ ಅಧಿಕಾರಿ ಅನುಭವ್ ತ್ಯಾಗಿ ಮುಂದೆ ಹಾಜರಾಗುವಂತೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ ಅಧಿಕಾರಿಗಳಿಗೆ. ಈಗಾಗಲೇ ಸ್ಯಾಂಡಲ್ವುಡ್ ನಟಿಯ ಬಂಧನ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಾ ಇದ್ದು ಈ ಪ್ರಕರಣದಲ್ಲಿ ರಾಜಕಾರಣಿಗಳ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಇದೆಲ್ಲದರ ಮಧ್ಯೆ ಈಗ 4 ಅಧಿಕಾರಿಗಳಿಗೆ ಸಿಬಿಐ ನೋಟಿಸ್ ನೀಡಿದ್ದು ಶಿಷ್ಟಾಚಾರ ಉಲ್ಲಂಘನೆ ಆರೋಪವನ್ನ ಅಧಿಕಾರಿಗಳು ಎದುರಿಸ್ತಾ ಇದ್ದಾರೆ. ತನಿಖಾ ಅಧಿಕಾರಿಗೆ ಅನುಭವ್ ತ್ಯಾಗಿ ಮುಂದೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳೀಧರ್, ಪ್ರೋಟೋಕಾಲ್ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಹೇಗೆ ಕಾನೂನು ಸಂಕಷ್ಟ ಎದುರಾಗುತ್ತೆ? ನೋಟಿಸ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಪ್ರಾಥಮಿಕ ತನಿಖೆ ಪ್ರಾರಂಭ ಆಗಬೇಕಾಗಿರುವಂತದ್ದು ಈ ಪ್ರೋಟೋಕಾಲ್ನ ಅಧಿಕಾರಿಗಳ ಜೊತೆಗೆ. ಯಾಕೆಂದ್ರೆ ಈಗ ಆರೋಪನ ಹೊತ್ತು ಜೈಲು ಸೇರಿರುವಂತ ರನ್ಯಾರಾವ್ ಏನಂದ್ರೆ ರನ್ಯಾರಾವ್ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋಕಿನ ಮುಂಚೆ ಆಕೆಯ ವಿಚಾರಗಳೇನು, ಜೊತೆಗೆ ಆಕೆ ಯಾವ ರೀತಿಯಲ್ಲಿ ಏನೋ ಅನುಭವ ಇದನ್ನ ಪಡ್ಕೊಳ್ತಾ ಇದ್ರು, ಇದ್ರ ಅವಕಾಶವನ್ನ ಯಾವ ರೀತಿಯಲ್ಲಿ ಪಡ್ಕೊಳ್ತಾ ಇದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ಬೇಕಾಗಿರೋಂಥದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಏನಾದ್ರು ಅವರ ಮಲ ತಂದೆ ಆದಂತ ರಾಮಚಂದ್ರ ಅವರು ಪ್ರೋಟೋಕಾಲ್ನ ಅಧಿಕಾರಿಗಳಿಗೆ ಹೇಳಿ ಆಕೆಯನ್ನ ಬಿಡುಗಡೆಯನ್ನ ಮಾಡಿಸ್ತಾ ಇದ್ರು, ಆಕೆಯನ್ನ ಕರ್ಕೊಂಡು ಹೊರಗಡೆ ಬರ್ಲಿಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ತಾ ಇದ್ರು, ಅಥವಾ ಈಕೆಯೇ ಅವರ ಜೊತೆಯಲ್ಲಿ ಸಂಪರ್ಕವನ್ನ ಮಾಡ್ಕೊಂಡು ಹೊರಗಡೆ ಬರ್ತಾ ಇಲ್ಲ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಪಡ್ಕೊಳ್ಬೇಕಾಯ್ತು. ಆ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರವೇ ಈಗ ಸಿಬಿಐ ಅಧಿಕಾರಿಗಳು ನೋಟಿಸ್ ಅನ್ನ ಮಾಡಿರುವಂತದ್ದು. ನೋಟಿಸ್ ಅನ್ನ ಮಾಡಿ ಅನುಭವದಾಗಿ ಅಂದ್ರೆ ಈ ಪ್ರಕರಣದ ತನಿಖಾಧಿಕಾರಿ ಸಿಬಿಐನ ಡಿವೈಎಸ್ಪಿ ಅವರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆಗೆ ಹಾಜರಾಗಿ ಹೇಳಿಕೆಗಳನ್ನ ಕೊಡ್ಬೇಕು. ವಿಟ್ನೆಸ್ ಆಗಿ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿಒದಲ್ಲಿರುವಂತ ಗೆಸ್ಟ್ ಹೌಸ್ ನಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಹಾಜರಾದ ಬಳಿಕ ಯಾವ್ಯಾವ ರೀತಿಯ ಮಾಹಿತಿಗಳನ್ನ ಕಲೆ ಹಾಕ್ತಾರೆ, ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು, ಆ ಪ್ರಾಥಮಿಕ ಮಾಹಿತಿಗಳನ್ನ ಸಿಬಿಐ ಅಧಿಕಾರಿಗಳು ಕಲೆ ಹಾಕ್ತಾರಂತದ್ದು. ಕಾವ್ಯ, ಥ್ಯಾಂಕ್ ಯು ಮುರಳೀಧರ್ ಡೀಟೇಲ್ಸ್ಗಾಗಿ.